ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತಗೊಳ್ಳಿ. ಇನ್ನು 10 ನಿಮಿಷಗಳಲ್ಲಿ ಪ್ರಜ್ವಲ್ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಪ್ರಜ್ವಲ್ ಫ್ಲೈಟ್ ಲ್ಯಾಂಡಿಂಗ್ ಟೈಮ್ ನಲ್ಲಿ ಒಂದು ಸಣ್ಣ ಬದಲಾವಣೆ ಆಗಿರುತ್ತೆ. 12 ಗಂಟೆ 47 ನಿಮಿಷಕ್ಕೆ ಲ್ಯಾಂಡ್ ಆಗುತ್ತೆ ಪ್ರಜ್ವಲ್ ಇರುವಂತಹ ಲುಫ್ತಾನ್ಸಾ ಏರ್ಲೈನ್ಸ್. ಜರ್ಮನಿಯಿಂದ ಬೆಂಗಳೂರಿಗೆ ಬರ್ತಾ ಇದೆ ಈ ಒಂದು ವಿಮಾನ LH764. ಇನ್ನು 10 ನಿಮಿಷ ಅದಾದ್ಮೇಲೆ ಪ್ರಜ್ವಲ್ ಪ್ರಯಾಣ ಬೆಳೆಸ್ತಾ ಇದ್ದರು ಫ್ಲೈಟ್ ಲ್ಯಾಂಡ್ ಆಗುತ್ತೆ 12 ಗಂಟೆ 47 ನಿಮಿಷಕ್ಕೆ. ಅದು ಫ್ಲೈಟ್ ಲ್ಯಾಂಡ್ ಆಗಿದ್ದು ನೋಡಿದ್ವಿ. ಫಾಸ್ಟ್ ಆಗಿ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಮೂವ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಸ್ಲೋ ಆಗಿ ಯೂ ಟರ್ನ್ ನೋಡ್ಕೊಂಡು ಮತ್ತೆ ಸ್ಲೋ ಆಗಿ ಈ ಕಡೆ ಟ್ಯಾಕ್ಸಿಯಿಂಗ್ ಅಂತ ಕರೀತಾರೆ. ಇಟ್ಸ್ ಕಾಲ್ಡ್ ಆಸ್ ಟ್ಯಾಕ್ಸಿಯಿಂಗ್ ಅಂತ. ಸೊ ನಾವು ಇಟ್ ಇಸ್ 12:38 ಅಲ್ವಾ? ಇನ್ನೊಂದು ಏನ್ರಿ ಕುಬೇರವ್ರೆ, ಇನ್ನೊಂದು 5-6 ನಿಮಿಷಕ್ಕೆ ಒಂದು ಕೆಲಸ ಮಾಡೋಣ ರೀ. ಒಂದು 12:44 ಅಷ್ಟೊತ್ತಿಗೆ ಹೋಗ್ಬಿಡೋಣ ರೀ, ಲೈವ್ ಹೋಗ್ಬಿಡೋಣ. ಅದು ನೇರವಾಗಿ ಆ ಫುಟೇಜ್ಗಳನ್ನು ಜನರಿಗೆ ತೋರಿಸುವಂಥ ಪ್ರಯತ್ನ ನಾವು ಮಾಡೋಣ. ಓಕೆ, ಅಫ್ಕೋರ್ಸ್ ನಾವೇನು ಫ್ಲೈಟ್ ಲ್ಯಾಂಡ್ ಆಗದೆ ಇರೋದನ್ನು ಲ್ಯಾಂಡ್ ಆಗ್ತಾ ಇರೋದನ್ನು ಜನ ಏನು ನೋಡಿಲ್ಲ ಅಂತಲ್ಲ, ಅಥವಾ 764ನಲ್ಲೇ ಜನ ಏನು ಪ್ರಯಾಣ ಮಾಡಿಲ್ಲ ಅಂತಲ್ಲ, ಅಥವಾ LH764 ಒಂದು ಏನೋ ಆ ವಿಮಾನವೇ ಕ್ರಿಮಿನಲ್ ವಿಮಾನ ಅಂತ ನಾನೆಲ್ಲ ಮಾತಾಡ್ತಾ ಇಲ್ಲ ನಾನು. ಇದು ಲೈವ್ ಟ್ರ್ಯಾಕರ್ ತಾವು ಗಮನಿಸ್ತಾ ಇದ್ದೀರಿ. ಇಟ್ಸ್ ಓಕೆ. ಈ ಥರದ್ದು ಸುಮಾರು ಸ್ಯಾಟಲೈಟ್ ಟ್ರ್ಯಾಕಿಂಗ್ ವೆಬ್ಸೈಟ್ಗಳಿದ್ದಾವೆ. flightradar.com ಅಂತಿದೆ, flightstats.com ಅಂತಿದೆ, flightaware.com ಅಂತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.